ನಮಸ್ಕಾರ. ನಾನು ಅಬ್ದುಲ್ ಮಜೀದ್ ಸಾಬ್ ಜಯಪ್ರಕಾಶ್ ಜನತಾದಳ ಪಕ್ಷದ ರಾಜ್ಯಾಧ್ಯಕ್ಷ. ನಮ್ಮ ಒಂದು ಏನು ಸಿದ್ಧಾಂತ ಇದೆ, ನಮ್ಮ ಪಕ್ಷದ ಸ್ಲೋಗನ್ ಇದೆ, ಶಾಂತಿ, ಸದ್ಭಾವ ಮತ್ತು ಸಮೃದ್ಧಿ. ನಾವು ಇಲ್ಲಿ ಸಮಾಜದಲ್ಲಿ ನಮ್ಮ ಒಂದು ಏನು ಜಯಪ್ರಕಾಶ್ ನಾರಾಯಣರವರು ಇದ್ದಾರೆ, ಜಯಪ್ರಕಾಶ್ ನಾರಾಯಣರ ಹೆಸರಲ್ಲೇ ಈ ಪಕ್ಷ ಸ್ಥಾಪನೆಯಾಗಿದೆ. ಅವರ ಉದ್ದೇಶ ಏನಿತ್ತು, ಅವರ ಗುರಿ ಏನಿತ್ತು, ಅದನ್ನು ಅವ್ರ ಕನಸನ್ನು ನನಸು ಮಾಡೋಕ್ಕೋಸ್ಕರನೇ ಈ ಪಕ್ಷ ಹುಟ್ಟಿದೆ. ಅವ್ರ ಉದ್ದೇಶ ಏನಿತ್ತು, ಅವರು ಈ ಥರ ವಿಷಯನ ಇಟ್ಕೊಂಡಿದ್ರು. ಸೋಷಲಿಸ್ಟ್ ಆಗಿದ್ದರು, ಸಮಾಜವಾದಿ ಸಿದ್ಧಾಂತದ ಆಧಾರದ ಮೇಲೆ ಈ ಪಕ್ಷ ಅಂತಿದೆ. ಸಮಾಜವಾದ ಅಂದ್ರೇನು? ನಾವು ಒಂದು ರಾಜ್ಯದಲ್ಲಿ, ಒಂದು ಸಮಾಜದಲ್ಲಿ, ಅಂದರೆ ಮನೆ ಹತ್ರ ಎಷ್ಟು ಕುಟುಂಬಗಳಿರ್ತವೆ, ಹಿಂದೂ ಇರ್ತಾರೆ, ಮುಸ್ಲಿಮ್ಸ್ ಇರ್ತಾರೆ, ಕ್ರಿಶ್ಚಿಯನ್ಸ್ ಇರ್ತಾರೆ, ಜೈನರು ಇರ್ತಾರೆ, ಸಿಖ್ರು ಇರ್ತಾರೆ, ಫಾರ್ಸಿಗಳಿರ್ತಾರೆ, ಎಲ್ಲರ ಜೊತೆಗೂ ಹೊಂದಾಣಿಕೆಯಾಗಿ ನಾವು ಅಣ್ಣ ತಮ್ಮಂದರಂತೆ ಬದುಕ್ತೀವಲ್ಲ, ಅದು ಸಮಾಜವಾದ. ಇಲ್ಲಿ ಮನುಷ್ಯನನ್ನು ದ್ವೇಷ ಮಾಡೋದು, ಆ ಜಾತಿ ಈ ಜನಾಂಗ, ಅಬ್ಸಲ್ಯೂಟ್ಲಿ ಅದು ರಾಂಗು. ನಮ್ಮ ಜೆ ಪಿ ಸಿದ್ಧಾಂತ ಯಾವತ್ತೂ ಇದನ್ನು ಒಪ್ಪಲ್ಲ. ಯಾಕಂದರೆ ನಾವು ಸಮಾಜವಾದದಲ್ಲಿ ನಂಬಿಕೆ ಇಟ್ಟಿರೋರು, ನಾವೆಲ್ಲ ಜಾತಿ ಜನಾಂಗವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಾವು ಸಮಾಜದಲ್ಲಿ ಶಾಂತಿಯನ್ನು ಉಂಟು ಶಾಂತಿಯನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಯಾವ ಜನಾಂಗದಲ್ಲಿ ಆಗಲಿ ತಪ್ಪು ಮಾಡೋದಕ್ಕೆ ತಿದ್ದದು ನಮ್ಮೆಲ್ಲರ ಕರ್ತವ್ಯ. ಇಲ್ಲಿ ಆ ಜನಾಂಗ ಈ ಜನಾಂಗ, ಈ ಮನುಷ್ಯನ ಬಗ್ಗೆ ಗಮನ ಕೊಡೋಣ. ನಾವು ಇಡೀ ಆ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಜಾತಿ ಜನಾಂಗಗಳಲ್ಲಿ ಕೂಡ ಪ್ಲಸ್ ಆರ್ ಮೈನಸ್ ಇದ್ದೇ ಇರ್ತದೆ. ಇಲ್ಲಿ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಕೂಗಾಡ್ತಾ ಇರ್ತಾರೆ, ಅದು 1% 2% ರಾಂಗ್ ಪೀಪಲ್ ಇದ್ದೇ ಇರ್ತಾರೆ ಎಲ್ಲ ಕಡೆಗೆ. ಅದ್ರ ಬಗ್ಗೆ ನೆಗ್ಲೆಕ್ಟ್ ಮಾಡಿ, ನಾವು ಅಣ್ಣ ತಮ್ಮಂದ್ರಂಗೆ ಹೆಂಗೆ ನಾವು ಭಾವೈಕ್ಯತೆಯಿಂದ ಬೆಳೀತಿದ್ದೀವಿ, ನಾವೆಲ್ಲರೂ ಒಂದು ಕನ್ನಡ ತಾಯಿಯ ಮಕ್ಕಳಾಗಿ, ಭಾರತಾಂಬೆಯ ಮಕ್ಕಳಾಗಿ ನಾವು ಎಷ್ಟು ಪ್ರೀತಿ ವಿಶ್ವಾಸದಿಂದ ಇದ್ದೀವಿ. ನಮ್ಮನ್ನು ಮುರಿಲಿಕ್ಕೆ ಬ್ರಿಟಿಷರು ಪ್ರಯತ್ನ ಪಟ್ಟರು, ನಮ್ಮಲ್ಲಿ ದ್ವೇಷವನ್ನು ಕಲ್ಪಿಸ್ಕೊಟ್ರು. ಅದೇ ಪಾಲಿಸಿ ಇವತ್ತು ಕೂಡ ಕೆಲವು ಪಕ್ಷಗಳು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಧರ್ಮವನ್ನು ರಾಜಕೀಯದಲ್ಲಿ ಸೇರಿಸೋದೇ ತಪ್ಪು. ಯಾವತ್ತೂ ಧರ್ಮವನ್ನು ರಾಜಕೀಯದಲ್ಲಿ ತರಬಾರ್ದು. ರಾಜಕೀಯನ ಅಭಿವೃದ್ಧಿ ಲೆಕ್ಕದಲ್ಲಿ ತೂಕ ಮಾಡಿ, ಅಳತೆ ಮಾಡಿ. ನಾನು ಇದು ಮಾಡಿದ್ದೀನಿ, ಇಂಥ ಒಳ್ಳೆ ಕೆಲಸ ಮಾಡಿದ್ದೀನಿ, ಓಟ್ ಕೊಡಿ ಅಂತ ಕೇಳಿ ಧರ್ಮದ ಹೆಸರಲ್ಲಿ ಜನಗಳ ಸೆಂಟಿಮೆಂಟಲ್ ಜೊತೆಗೆ ಆಟ ಆಡೋದು ಬಹಳ ದೊಡ್ಡ ತಪ್ಪು. ಯಾವುದೇ ಜಾತಿ ಆಗಿರಲಿ ರಾಂಗ್. ಸಮಾಜದಲ್ಲಿ ಇದನ್ನು ತಿದ್ದಲಿಕ್ಕೋಸ್ಕರ ಜಯಪ್ರಕಾಶ್ ಜನತಾದಳ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಬರ್ತಾ ಇದೆ. 2028 ನಾವು 224 ಕ್ಷೇತ್ರಗಳಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ಜೆ ಪಿಯ ಸಿದ್ಧಾಂತ ಇಡೀ ಮಾನವ ಕುಲಕ್ಕೆ, ಇದು ಸಮಾಜವನ್ನು ತಿದ್ದಲಿಕ್ಕೆ ನಾವು ಬರ್ತಾಯಿದ್ದೀವಿ. ಸಮಾಜವಾದ ನಾವು ಎತ್ತಿ ಹಿಡಿಲಿಕ್ಕೆ ಬರ್ತಾಯಿದ್ದೀವಿ. ನಮ್ಮ ಒಂದು ಉದ್ದೇಶ ಏನು ಗೊತ್ತಾ? ಎಲ್ಲ ಮನುಷ್ಯರಲ್ಲಿ ಪ್ರೀತಿ, ವಿಶ್ವಾಸ, ಸಹನೆ, ತಾಳ್ಮೆ, ನಾವು ಅಣ್ಣ ತಮ್ಮಂದರಂಗೆ ಒಟ್ಟಾಗಿ ಬಾಳ್ವೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವಗೊಳ್ಬೇಕು. ಕುವೆಂಪುರವರ ಏನು ನಾಡಗೀತೆ ಇದೆಯಲ್ಲ, ಆ ನಾಡಗೀತೆ ನಾವು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಮಾಡೋಣ. ಜಯಪ್ರಕಾಶ್ ಜನತಾದಳ ಜಿಂದಾಬಾದ್, JPJD ಜಿಂದಾಬಾದ್, ಜಯಪ್ರಕಾಶ್ ನಾರಾಯಣ್ ಕಿ ಜೈ. ನಮಸ್ತೆ.